ಆ ಗ್ರಾಮದಲ್ಲಿ ಹುಲಿ ಕಾಟಕ್ಕೆ ಜನ ಹೈರಾಣಾಗಿದ್ದಾರೆ. ಹುಲಿ ದಾಳಿ ಮಾಡೋ ಭಯದಿಂದಲೇ ಜಮೀನುಗಳಿಗೆ ಕೃಷಿ ಕಾರ್ಮಿಕರು ಬರ್ತಾನೆ ಇಲ್ಲ. ರೈತರು ಜೀವ ಕೈಯಲ್ಲಿ ಹಿಡಿದು ಓಡಾಡೋ ಪರಿಸ್ಥಿತಿ ಉಂಟಾಗಿದೆ. ಆದರೆ ಅರಣ್ಯ ಇಲಾಖೆ ಮಾತ್ರ ಜಾಣ ಕುರುಡುತನ ಪ್ರದರ್ಶನ ಮಾಡ್ತಾ ಇದೆ. ಹುಲಿ ಕಾಟಕ್ಕೆ ಕೆಲಸಕ್ಕೆ ಬಾರದ ಕಾರ್ಮಿಕರು, ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ. ಚಾಮರಾಜನಗರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಮಾನವ ವನ್ಯಜೀವಿ ಸಂಘರ್ಷ ಮಿತಿ ಮೀರಿದೆ. ಕಳೆದ ಕೆಲ ತಿಂಗಳಿನಿಂದ ಜಿಲ್ಲೆಯಲ್ಲಿ ಒಂದಲ್ಲ ಒಂದು ಕಡೆ ಚಿರತೆ ದಾಳಿ, ಆನೆ ದಾಳಿ ಸೇರಿದಂತೆ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಇದರಿಂದ ಬೆಳೆ ಹಾನಿಯಾಗ್ತಿದ್ದು ಜನರು ಕಂಗಾಲಾಗಿದ್ದಾರೆ. ಇದರ ಮಧ್ಯೆ ಚಾಮರಾಜನಗರ ತಾಲೂಕಿನ ಕಲ್ಪುರ ಗ್ರಾಮದಲ್ಲಿ ಕಳೆದ 4 ತಿಂಗಳ ಹಿಂದೆ ಬೃಹತ್ ಗಾತ್ರದ ಹುಲಿಯೊಂದು ಕಾಣಿಸಿಕೊಂಡಿದೆ. ಈಗಾಗಲೇ ಹುಲಿ ದಾಳಿಗೆ ಹಸುಗಳು 10 ನವಿಲು ಬಲಿಯಾಗಿವೆ. ಇದರಿಂದ ಆತಂಕದಲ್ಲೇ ಜನರು ದಿನ ದೂಡ್ತಿದ್ದಾರೆ. ಹುಲಿ ಭಯಾನಕ ಹುಲಿ, 8 ಅಡಿ ಉದ್ದ ಇದೆ. ಪಕ್ಕದು 8 ಅಡಿ ಏನು ಕಮ್ಮಿ ಇಲ್ಲ, ಇದು ಉದ್ದ ಜಾಸ್ತಿ ಇದೆ. ಹೆಜ್ಜೆ ಮತ್ತೆ ತುಂಬಾ ಅಗಲ ಇದೆ, ಅದಕ್ಕೆ ಮಾತ್ರ ಭಾಳ ಇದಾಗಿದೆ. ಮತ್ತೆ ನಮಗೆ ತಿರುಗಡಕ್ಕೆ ಭಯ, ನಮ್ಗೆ ಅಷ್ಟು ಇದಾಯ್ತದೆ. ಹೆಜ್ಜೆ ನೋಡಿದ್ರೆ ನಮಗೆ ಭಯ. ಕರೆಕ್ಟ್ ನಮ್ಮ ಪ್ಲೇಸ್, ನಾವು ಗಾಡಿ ನಾವು ಬೈಕ್ ತಗೊಂಡು ನಿಲ್ಸ ಆ ಸ್ಥಳದಲ್ಲೇ ಬರ್ತದೆ ಡೈಲಿ ಮಾಮೂಲಿ. ನಾವು ಎಲ್ಲೋ ಹೋಯ್ತೀವಿ, ನಾವು ಮನಸ್ಸು ಹಂಗೆ ತಿರುಗಾಡ್ತದೆ ಅದು. ಆದರೆ ನಮಗೆ ತುಂಬ ಭಯ ಆಯ್ತದೆ ಅದು. ಇನ್ನು ಕಲ್ಪುರ ಗ್ರಾಮದ ಜಮೀನುಗಳಲ್ಲಿ ಹುಲಿ ಓಡಾಟ ಹೆಚ್ಚಾಗಿದ್ದು, ಯಾವಾಗ ದಾಳಿ ಮಾಡುತ್ತೋ ಗೊತ್ತಿಲ್ಲ ಅನ್ನೋ ಆತಂಕ ಎದುರಾಗಿದೆ. ಹೀಗಾಗಿ ಜಮೀನು ಕೆಲಸಕ್ಕೆ ಬರಲು ಕೃಷಿ ಕಾರ್ಮಿಕರು ಸಹ ಹಿಂದೇಟು ಹಾಕ್ತಿದ್ದಾರೆ. ಇದರಿಂದ ಕೈಗೆ ಬಂದ ಫಸಲು ಕೊಯ್ಲು ಮಾಡಲಾಗದೆ ನಷ್ಟ ಅನುಭವಿಸುವಂತಾಗಿದೆ. ಇನ್ನು ರೈತರು ಜಮೀನುಗಳಲ್ಲಿ ಕೃಷಿ ಚಟುವಟಿಕೆ ನಡೆಸಲು ಒಂದಿಷ್ಟು ದಿನ ಅರಣ್ಯ ಇಲಾಖೆ ಭದ್ರತೆ ಒದಗಿಸಿತ್ತು. ಆದರೆ ಕೆಲ ದಿನಗಳಿಂದ ಭದ್ರತೆಯೂ ಇಲ್ಲ, ಹುಲಿ ಸೆರೆಗೆ ಪ್ರಯತ್ನವೂ ನಡೀತಿಲ್ಲ. ಅರಣ್ಯ ಸಿಬ್ಬಂದಿ ಕಾಟಾಚಾರಕ್ಕೆ ಕ್ಯಾಮೆರಾ ಟ್ರ್ಯಾಪ್, ಬೋನ್ ಇಟ್ಟಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಸರ್, ನೋಡಿ ಕಣ್ ತೆಗಿಬೇಕು, ಬರಲ್ಲ ಆಳು. 3 ಎಕರೆ ಬಾಳೆ ಅದ ಸರ್, ಏಲಕ್ಕಿ ಬಾಳ ಅದ. ನಾನು ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ ನೋಡಿ, ಈ ಪರಿಸ್ಥಿತಿ ಅದ ನಮ್ಮ ಕತೆ. ಕೇಳಿದ್ರೆ ಏನು ಹೇಳ್ತಾರೆ ಸರ್, ಬರ್ತೀವಿ ನೋಡ್ತೀವಿ, ಬರ್ತಾರ ನೋಡ್ತಾರ, ಅಜ್ಜ ನೋಡ್ತಾರ ಸಾ ಹುಲಿ. ಅಜ್ಜ ಹುಲಿ ಅಂದ್ರೆ ಲಡ್ಡು ಪಟ್ಟು ಹುಲಿ ಎಲ್ಲ ಸಾ, ಇದು ಅದ್ಭುತವಾದ ಹುಲಿ. ಇನ್ನು ಹುಲಿಯನ್ನು ಕೊಂದ್ರೆ ನಮ್ಮನ್ನು ಜೈಲಿಗೆ ಹಾಕ್ತಾರೆ, ಅದೇ ಹುಲಿ ನಮ್ಮನ್ನೇ ಕೊಂದ್ರೆ ಯಾರನ್ನ ಜೈಲಿಗೆ ಹಾಕಬೇಕು? ನಮ್ಮ ಸಾವಿಗೆ ಹೊಣೆ ಯಾರು ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಒಟ್ನಲ್ಲಿ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತು ಅನಾಹುತ ತಡೆಯಬೇಕು ಅನ್ನೋದು ಗ್ರಾಮಸ್ಥರ ಆಗ್ರಹವಾಗಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.